ಎಲ್ಲರಿಗೂ ಟೈಮ್ ಎಷ್ಟು? ಹಾಯ್, ಶುಭೋದಯ. ವೆಲ್ಕಮ್ ಟು ಅವರ್ ASK ಯೂಟ್ಯೂಬ್ ಚಾನಲ್. ನಂದು ಫಸ್ಟ್ ಡೈಲಾಗೆ ಮಿಸ್ ಮಾಡ್ತೀಯಾ? ಹಾಯ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಶುಭೋದಯ. ನಾವಿವಾಗ ಹೋಗ್ತಿದ್ದೀವಿ ಕಟೀಲೇಶ್ವರ ಟೆಂಪಲ್ಗೆ. ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಆಗ್ಬೋದು, ಎಕ್ಸಾಕ್ಟ್ ಗೊತ್ತಿಲ್ಲ. ಬನ್ನಿ. ಬೈ ಮಿಸ್ಟೇಕ್ಲಿ. ಈಗ ತುಂಬ ಹಸಿವಾಗಿದೆ. ಫಸ್ಟು ತಿಂಡಿ ತಿನ್ಕೊಂಡು ಅದಾದಮೇಲೆ ಬಸ್ ಹಿಡ್ಕೊಂಡು ಹೋಗೋಣ. ಈಗ ಬೇಗ ಬೇಗ ಹೋಗಿ ತಿಂಡಿ ತಿನ್ನೋಣ. ಭಕ್ತಿ ಹೊಟ್ಟೆ ಸಿಗ್ತೈತಿ. ತಿಂಡಿ ತಿನ್ಕೊಂಡು ಮುಂದೆ. ನಿನ್ನ ನಾಷ್ಟ ಆಯ್ತು ನಿಮ್ದು? ಇವಾಗ ಮಾಡ್ಲಿಕ್ಕೆ ಬಂದೀವಿ. ಈಗ ಮಾಡ್ಬೇಕಾ? ಮಾಡ್ತೀರಿ 11:30 ಆಗೈತೆ. ಪುರಿ ಗಸಿ, ದೋಸೆ, ಮಸಾಲ ಸಾರು, ಉತ್ತಪ್ಪ, ಮತ್ತು ಸಮೋಸ, ವಡೆ ಸಾಂಬಾರು. ಏನೋ ಬೇಕು? ನನ್ನ ಮಸಾಲೆ ದೋಸೆ. ಕಿರಣ, ಏನು ಹೇಳಿದೆ? ಮಸಾಲೆ ದೋಸೆನಾ? 2 ಮಸಾಲೆ ದೋಸೆ, ಒಂದು ಏನದು ನಿಂದು? ಉತ್ತಪ್ಪ. ಫಸ್ಟ್ ಟೈಮ್ ಕೇಳಿದ್ದೀನಿ, ನೋಡು ನೋಡಿ ಹೇಳ್ತೇನೆ. ಅಲ್ಲ, ಕಾಲೇಜಲ್ಲಿ ಡೆಂಟಲ್ ಕ್ಯಾಂಟೀನಲ್ಲಿ ತಿಂದಿದ್ದೀನಿ. ಸೆಟ್ ದೋಸೆ ಕಣ. ಅಲ್ಲ, ಸೆಟ್ ದೋಸೆ ಅವತ್ತು 5 ಏನೋ ಬಂದಿದ್ದಲ್ಲ. ನೋಡಿದ್ಮೇಲೆ ಹೇಳ್ತೇನೆ. ಅಂತೂ ಅಶ್ವಿನಿದು ಮತ್ತು ಕಿರಣದು ಮಸಾಲೆ ದೋಸೆ ಬಂತು. ಅವ್ರು ಆರ್ಡರ್ ಮಾಡಿರೋದು ಬಂತು, ನಂದಿನ್ನೂ ಬಂದಿಲ್ಲ. ಹಸಿವಾಗ್ತಿದೆ. ನೋಡುವ ಇನ್ನು ಯಾವಾಗ ಬರುತ್ತಂತ. ಇದು ಹಳೆ ಅಂಗಡಿಯಲ್ಲಿರೋ ಹೋಟೆಲ್ ನೇಮ್ ಏನೇ? ನಂಗೂ ಗೊತ್ತಿಲ್ಲ ಯಾವ ಹಳೆ ಹೇಳುವ ಹೋಟೆಲ್ ನೇಮ್ ಏನು ಕಿರಣ? ಗೊತ್ತಿಲ್ಲ. ನಂದು ಬಂತು ಇವಾಗ. ನನ್ನ ಆರ್ಡ್ರು ಉತ್ತಪ್ಪ. ಲೆಟ್ಸ್ ಬನ್ನಿ ಗಾಯ್ಸ್, ತಿನ್ನುವ. ಡ್ರೈವರಿಂದ ಗೊತ್ತಾಗುತ್ತೆ. ಸರಿ, ಬಸ್ ಬಂತು. ನಂದಿನಿ ನೋಡೋಣ ತಡಿ. ಕಟೀಲಿಲ್ವಾ? ಅಂತೂ ಕಟೀಲಿಗೆ ಬಂದು ರೀಚ್ ಆದ್ವಿ. ಇವತ್ತು ಸಂಡೇ ಅಂತ ಏನೋ ಗೊತ್ತಿಲ್ಲ, ಏನು ಪೂಜೆ ಇದೆ ಏನೋ ಗೊತ್ತಿಲ್ಲ. ಫುಲ್ ರಶ್ ಇದೆ. ಅದ್ರ ಜೊತೆಗೂ ಫುಲ್ ಸೆಕೆ ಇದೆ. ಸೊ ಈ ರಶಲ್ಲಿ ಹೊರಟಿದ್ದೀವಿ. ಪ್ರತಿ ಸಲ ನಾವು ಬಂದಾಗೆಲ್ಲ ಅಷ್ಟೊಂದು ರಶ್ ಇರ್ತಿರ್ಲಿಲ್ಲ. ಈ ಸಲ ಫುಲ್ ರಶ್ ಇದೆ. ಇವಾಗ ದೇವಸ್ಥಾನದ ಇಲ್ಲೆಲ್ಲ ಮೊದಲೆಲ್ಲ ನದಿ ಹರಿತಿತ್ತು. ಈ ಸಲ ಯಾಕೋ ಗೊತ್ತಿಲ್ಲ, ನೀರಿಲ್ಲ ಅನಿಸುತ್ತೆ ಜಾಸ್ತಿ. ನಾವು 2 ಟೈಮ್ಸ್ ಬಂದಾಗೆಲ್ಲ ಫುಲ್ ನೀರಿತ್ತು. ಚೆನ್ನಾಗಿತ್ತು ವ್ಯೂಸ್. ಅಲ್ಲಿ ನೋಡಿ ಬೆಕ್ಕೆ ಎಷ್ಟು ಚೆನ್ನಾಗಿದೆ. ಕೆಳಗಡೆ ಬೆಕ್ಕು ನೋಡಿ. ಆಯಿತು, ಇನ್ನು 2 ಮಿನಿಟ್ಸ್ ಇಲ್ಲ, ಆಯಿತು. ಎಂಟ್ರೆನ್ಸ್ ಆದ್ವಿ ದೇವಸ್ಥಾನದ ಒಳಗಡೆ. ಇವಾಗ ದೇವ್ರ ದರ್ಶನ ಮಾಡ್ತೀವಿ. ಮತ್ತು ಅಲ್ಲಿ ವಿಡಿಯೋ ಆದರೆ ಮಾಡ್ತೀವಿ, ಬಿಕಾಸ್ ಫೋನೆಲ್ಲ ಅಲೋ ಇರಲ್ಲ ಅಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀವಿ. ಎಂಟ್ರಿ ಆದ್ವಿ. ಸ್ಟಾರ್ಟಿಂಗೆಲ್ಲ ನಾವು ಈ ಕಡೆಯಿಂದ ಎಂಟ್ರಿ ಮಾಡ್ಕೋತಿದ್ವಿ, ಬಿಕಾಸ್ ಜನ ಇರಲಿಲ್ಲ ಅಂತ. ಅಂದರೆ ಇವಾಗ ಫುಲ್ ರಶ್ ಅಲ್ಲ, ಅದಕ್ಕೆ ಅವ್ರು ಆ ಕಡೆಯಿಂದ ಬಿಟ್ಟಿದ್ವಿ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಕಾಲು ತೊಳಿಬೇಕು. ಸೊ ನಾವು ಹೋಗ್ತಿದ್ದೀನಿ. ಮಾತಾಡ್ತಿದ್ದೀನಿ ಕಣೆ. ಬಾರೆ ಅಶ್ವಿನಿ, ಏನು ಸಹ ಇರ್ತಿತ್ತು ಅವಾಗೆಲ್ಲ. ಇವಾಗ ನೀರಿಲ್ಲ. ನಾವು ಬಂದಿರೋ ಟೈಮ್ ಸರಿಗಿಲ್ಲ, ಏನೋ ಗೊತ್ತಿಲ್ಲ. ಬಟ್ ಟೆಂಪಲ್ ಚೆನ್ನಾಗಿದೆ. ನೋಡಿ ಜನ ನೋಡಿ ಈ ಸಲ ಎಷ್ಟಿದಾರೋ. ಅಬ್ಬಾ ದೇವ್ರೆ. ಆದರೂ ಆಮೇಲೆ ಸ್ವಲ್ಪ ಪೂಜೆ ನಡೀತಿದೆ, ಇವಾಗ ರಶ್ ಇದೆ. ಅದಾದಮೇಲೆ ಫುಲ್ ಖಾಲಿ.
ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ಇಷ್ಟು ಮೇನ್ ಇದು ಫುಲ್ ಫೇಮಸ್ ಇದೆ ಉಡುಪಿ ಸೈಡು ಮಂಗಳೂರು ಸೈಡೆಲ್ಲ. ಅಂತೂ ದೇವರ ದರ್ಶನವನ್ನು ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಒಳಗಡೆ ಫೋನಲ್ಲಿ ಇರಲಿಲ್ಲ, ಸೊ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಇದು ನಾಗದೇವರ ಸನ್ನಿಧಿ ಅಂತಿದೆ. ಇಲ್ಲೆಲ್ಲ ಫುಲ್ ನೀರು ಇರ್ತಿತ್ತು, ಅವಾಗ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇವಾಗ ಆರಾಮಾಗಿ ಒಳಗಡೆ ಹೋಗಿ ಬರ್ಬೋದು. ಹಿಂಗೆ ಹೋದರೆ ಇನ್ನೊಂದು ಏನಿದೆ ಅಂತ ಅಂದರೆ ಇಲ್ಲೊಂದು ಎಲಿಫೆಂಟ್ ಇದೆ, ಅದನ್ನು ತೋರಿಸ್ತೀವಿ. ಅವಾಗೆಲ್ಲ ನೀರು ಡೈನಿಂಗ್ ಹಾಲ್, ಡೈನಿಂಗ್ ಹಾಲ್. ಹರಿತಿದೆ ನೋಡಿ ಗಾಯ್ಸ್. ಅಂತ ಅಂದರೆ ಅಷ್ಟೊಂದು ದೊಡ್ಡದೇನಿಲ್ಲ. ಇಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಿದೆ ಐ ಥಿಂಕ್, ಸೊ ಅದಕ್ಕೆ ನೀರಿಲ್ಲ ಇವಾಗ. ನೋಡಿ ಬಟ್ ಫಸ್ಟ್ ಇದ್ರೆ ಚೆನ್ನಾಗೇ ಇರ್ತದೆ. ಇವಾಗ ಅಲ್ಲಿ ಹೋಗಿ ಅಲ್ಲಿ ಹೋದರೆ ಅಲ್ಲಿ ಪ್ರಸಾದ ಇದೆ. ಸೊ ನಾವಲ್ಲಿ ಪ್ರಸಾದ ತಿಂದ್ಕೊಂಡು ಎಲಿಫೆಂಟ್ ನೋಡಿಕೊಂಡು ಮತ್ತೆ ನಮ್ಮ ಪಯಣ ಮನೆ ಕಡೆ. ಅಲ್ಲಿ ಫೋಟೋ ಶೂಟ್ ಮಾಡ್ತಿದ್ದಾರೆ, ಚೆನ್ನಾಗಿ ಬರುತ್ತೆ ಫೋಟೋದು. ಆ್ಯಕ್ಚುಲಿ ಏನಂತ ಅಂದರೆ ಇವತ್ತು ಯಾಕೆ ರಶ್ ಇದೆ ಅಂತ ನಮಗೆ ಇವಾಗ ಕ್ಲಾರಿಟಿ ಸಿಕ್ತು. ಏನಂತ ಅಂದರೆ ಇವತ್ತು ಮದುವೆ ಇದೆ ಇಲ್ಲಿ. ಆ್ಯಕ್ಚುಲಿ ಮದುವೆ ಇದೆ ಅಂತ ನಮಗೆ ಫುಲ್ ರಶ್ ಅನ್ನಿಸ್ತಿದೆ. ನಾವು ಸುಮ್ಮನೆ ಸಂಡೇ ಇದೆ ಅದಕ್ಕೆ ಇಷ್ಟೊಂದು ರಶ್ ಅಂತ ಅಂದ್ಕೊಂಡಿದ್ವಿ. ಇವಾಗ ಕ್ಲಾರಿಟಿ ಸಿಕ್ತು. ಅದಕ್ಕೆ ಪ್ರಸಾದ ಇರೋಲ್ಲಿ ರಶ್ ಇಲ್ಲ, ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಮಾತ್ರ ರಶ್ ಇರೋದು. ನೋಡಿ ಅಲ್ಲಿ ನದಿ ಇತ್ತು, ಚೆನ್ನಾಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಮತ್ತೆ ನೆಕ್ಸ್ಟ್ ಟೈಮ್ ಬಂದಿರುವಾಗ ತೋರಿಸ್ತೀವಿ. ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ. ಅಂತೂ ಊಟ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ನೋಡಿ, ನಿಮ್ಗೆ ಹೇಳಿದ್ನಲ್ಲ ಎಲಿಫೆಂಟ್ ತೋರಿಸ್ತೀವಿ ಅಂತ, ನೋಡಿ ಇಲ್ಲಿದೆ. ಆ್ಯಕ್ಚುಲಿ ಮದುವೆ ಇದೆ ಇಲ್ಲಿ. ಇಲ್ಲಿ ಪೇಷಂಟ್ ನಾನು, ಬಟ್ ರೆಸ್ಟ್ ಮಾಡ್ತಿರೋದು ನೀವಾ? ಅಂತೂ ದೇವ್ರ ದರ್ಶನ ಅಂತೂ ಮುಗಿಸ್ಕೊಂಡ್ವಿ. ಇವಾಗ ಎಕ್ಸಿಟ್ಟು, ಇವಾಗ ಬಸ್ ಇಟ್ಕೊಂಡು ಅದಾದಮೇಲೆ ಮನೆಗೆ ಹೋಗೋದು ಅಷ್ಟೇ. ಎಷ್ಟು ರಶ್ ಇದೆ ನೋಡಿ ಇವತ್ತು. ನಮ್ಮ ಸ್ಕೂಲಲ್ಲಿ ಎಲ್ಲ ಟ್ರಿಪ್ಪಿಗೆ ಈ ಥರ ಕರ್ಕೊಂಡು ಬರ್ತಿದ್ರು, ಬಟ್ ಕಟೀಲಿಗೆ ಎಂದೂ ಬಂದಿರಲಿಲ್ಲ. ನೋಡಿ ಇಲ್ಲಿ ಇಂಗ್ಲೇಶ್ವರ, ಐ ಥಿಂಕ್ ಇದು ನಮ್ಮದು. ಬಸವನ ಬಾಗೇವಾಡಿ ಉತ್ತರ ಕರ್ನಾಟಕ ಸ್ಕೂಲ್ ಇದು. ಪಕ್ಕ ಅಲ್ಲ, ಬಸವನ ಬಾಗೇವಾಡಿ ವಿಜಯಪುರಲ್ಲೇ ಒಂದು ತಾಲೂಕು ಸಹ ಇದ್ನು. ಬಾಯ್ ಮಾಡು ಕಿರಣ, ನೋಡು ಹಿಂಗೆ ಬಾಯ್ ಮಾಡ್ತಾವೆ ಯಾರಾದರೂ. ಅಂತೂ ಬಸ್ ಹತ್ಕೊಂಡ್ವಿ. ಇವಾಗ ಮನೆಗೆ ಹೋಗೋದು. ಡೈರೆಕ್ಟ್ ಈ ಬಸ್ಸಿಗೆ ಹತ್ತಿದ್ದೀವಿ. ಇದು ಮಂಗಳೂರ್ದು ಹಳೆ ಅಂಗಡಿಗೂ ಸ್ಟಾಪ್ ಇದೆ. ಸೊ ಮನೆಗೆ ಹೋಗೋದು, ರೆಸ್ಟ್ ಮಾಡೋದು. ನಾಳೆ ಕಾಲೇಜ್ ಇದೆ, ಮತ್ತು ಅಸೈನ್ಮೆಂಟ್ಸು, ರೆಕಾರ್ಡ್ಸ್ ಇದ್ದಾವೆ, ಸಬ್ಮಿಷನ್ಸ್ ಇದ್ದಾವೆ. ಸೊ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ವರ್ಕ್ ಮಾಡೋದು ಅಷ್ಟೇ. ಈಗ ನಮ್ಮ ಪಯಣ ಮನೆ ಕಡೆ. ಸಾಯಂಕಾಲ ಏನೋ ಪ್ಲಾನ್ ಇದೆ, ಸಕ್ಸಸ್ ಆಗುತ್ತಾ ಅನ್ನೋದು ಕನ್ಫರ್ಮ್ ಇಲ್ಲ. ಅಣ್ಣ ಕನಸು ಕಾಣ್ಬಿಡ ಸಾಕು. ಅದೇ ಅಲ್ಲ, ಕನ್ಫರ್ಮ್ ಇಲ್ಲ ಅಂತ ನಾನು ಹೇಳಿದ್ದೀನಲ್ಲ. ಹೋಗಿ ಮಲ್ಕೊಂಡ್ರೆ ಸಾಕು ಅಂತ ಅನಿಸ್ತಿದೆ. ಹೋಗಿ ಮಲ್ಕೊಳ್ಳೋದು ಅಷ್ಟೇ. ನಾವು ಪೇಷಂಟ್ ಆಗಿದ್ದೀವಿ ಗೈಸ್, ಏನು ಮಾಡೋದು. ಇನ್ನು ಇವತ್ತೊಂದು ಸ್ವಲ್ಪ ನಂಗೆ ಸ್ಪೆಷಲ್ ಡೇ, ಸೊ ಅದಕ್ಕೆ ನಾನು ಕಟೀಲಿಗೆ ಬಂದಿದ್ದೀನಿ. ಹೇಳ್ತೀನಿ ಅಂತ ಹೇಳಿದೆಲ್ಲ, ಏನು ಸ್ಪೆಷಲ್? ಏನು ಗೊತ್ತಾ, ಇನ್ನೊಂದು ಸ್ಪೆಷಲ್ ಡೇ ಏನಂತ ಅಂದರೆ ಇವತ್ತು ನಮ್ಮ ಒಬ್ಬ ಇದು ಆ್ಯನಿವರ್ಸರಿ, ಅದೊಂದು ಸ್ಪೆಷಲು. ಅದಾದಮೇಲೆ ಇನ್ನೊಂದೇನು ಹೇಳ್ಬೇಕಂತಂದರೆ ದುರ್ಗಾ ಪರಮೇಶ್ವರಿ ಆಶೀರ್ವಾದ ನನ್ನ ಮೇಲೆ ಯಾವಾಗೂ ಇದೆ ಅಂತ ಆಶಿಸ್ತೀನಿ. ಯಾಕಂತ ಅಂದರೆ ನಾನು ಸ್ಟಾರ್ಟಿಂಗ್ ಈ ಕಾಲೇಜಿಗೆ ಬಂದಮೇಲೆ, ಅಂದರೆ ಶ್ರೀನಿವಾಸ್ ಯೂನಿವರ್ಸಿಟಿಗೆ ಬಂದ ತಕ್ಷಣ, ಇನ್ನು ನನಗೆ ಸಂಡೇ ಇತ್ತು ಅವತ್ತಿನ ದಿನ, ಅದು ನಮ್ಮಪ್ಪ ಬಿಟ್ಟು ಹೋದ್ಮೇಲೆ ನಾನು ಅಶ್ವಿನಿ ಫಸ್ಟ್ ಬಂದಿರೋದೇ ಇಲ್ಲಿ. ಅಶ್ವಿನಿಗೆ ಅದು 1 ವರ್ಷ ಆಗಿತ್ತು ಆಲ್ರೆಡಿ, ಬಟ್ ನಾನು ಅದೇ ಸ್ಟಾರ್ಟಿಂಗ್ ಬಂದಿದ್ದೆ. ಅದೇ ಫಸ್ಟ್ ದಿನ ಮಂಗಳೂರು ರೀಚ್ ಆಗಿದ್ದು ಫಸ್ಟ್ ಡೇನೇ ನಾನು ಬಂದಿರೋದು ಕಟೀಲಿಗೆ. ವಯಸ್ಸೇ ಹೋಗೈತಿ. ಅಣ್ಣ ಹೆಂಗೆ ಕುಂತಿದ್ದ ನೋಡಿ.
ಅಣ್ಣಗೆ ಅಯ್ಯೋ ಪೀಸು ಅವ್ನು ಯಾವಾಗಂತ ನಾನು ಅವಾಗ ಪೀಸ್ ಅಂತಾನೆ ಹೇಳ್ತೀನಿ. ಅಂತೂ ಇಂತೂ ಮನೆಗೆ ಬಂದು ರೀಚ್ ಆದ್ವಿ. ಫುಲ್ ಟಯರ್ಡ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಮ್ಮದು ವರ್ಕು ಕಂಟಿನ್ಯೂ ಮಾಡಬೇಕು. ಅದಾದಮೇಲೆ ಈಗ ನಮ್ಮ ಸೇವಕರು ಬರ್ತಾರೆ, ವೇಟ್ ಆ್ಯಂಡ್ ವಾಚ್. ಯಾರಪ್ಪ ಸೇವಕರು? ಬರ್ತಾರೆ ವೇಟ್ ಮಾಡಿ. ಅಶ್ವಿನಿಗೆ ಒಂದು ಗ್ಲಾಸ್ ನೀರು ಹೇಳಿದ್ದಾನೆ, ಅವಳು ತಂದು ಕೊಡ್ತಾಳೆ. ಅವಳಿಗೆ ಸೇವಕಿ ಅಂತ ಹೇಳ್ತಾನೆ. ನೀವು ಹೇಳಿ, ತಮ್ಮನ ಕರ್ತವ್ಯ ಮಾಡ್ತಿದ್ದಾಳೆ, ಅವಳು ಮಾಡಲೇಬೇಕು ನೋಡಿ. ಸೇವಕಿ ಹೊರಗಡೆ ಎಲ್ಲಾದರೂ ನಾವು ಹೋದಾಗ ತೋರಿಸ್ತೀವಿ ಯಾರು ಸೇವಕರಾಗ್ತಾರೆ ಅಂತ. ಹೊರಗಡೆ ಎಲ್ಲ ಹೇಳು, ಡಾನ್ಸ್ ಮಾಡ್ತಾಳೆ ಅಕ್ಕ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಚೆನ್ನಾಗಿ ವಿಡಿಯೋಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಅಸ್. ಬಾಯ್ ಬಾಯ್. ಪೀಸ್.